ಇದು ಅಂತೆ ಬಟಾಟೆ ತಿನ್ಬೇಕಂತೆ. ಬಟಾಟೆ 1 ಕಿಲೋ ಬಟಾಟೆ ಕೂಡ ಇಲ್ಲ ಇಲ್ಲಿ. ಯಾವಾಗ ಹೇಳ್ತೀಯ? ನಾಳೆ ಹೇಳ್ತೀಯಾ? ಬೇಗ ಹೇಳೇ. ನಮಸ್ತೆ ವ್ಯೂವರ್ಸ್, ಇವತ್ತು ನಾವು ಬರ್ಡೇ ವ್ಲಾಗ್ ಮಾಡೋದಿದ್ದೀವಿ. ಮತ್ತು ಇವತ್ತಿನ ವ್ಲಾಗ್ ಕನ್ನಡದಲ್ಲೇ ಇರುತ್ತೆ. ಯಾಕಿರುತ್ತೆ ಅದು? ಯಾಕಂದರೆ ಒಬ್ಬರು ಸಬ್ಸ್ಕ್ರೈಬರ್ ಅವರು ನಮಗೆ ಕನ್ನಡದಲ್ಲಿ ವ್ಲಾಗ್ ಮಾಡಿ ಅಂತ ಹೇಳಿದರು. ಯಾವ ಸಬ್ಸ್ಕ್ರೈಬರ್? ಕಮೆಂಟ್ ಮಾಡಿದ್ರು, ಅಶ್ವಿನಿ ಅಂತ ಹೇಳಿ. ಸೊ ಅವರಿಗೋಸ್ಕರ ನಾವು ಇವತ್ತು ಕನ್ನಡದಲ್ಲೇ ವ್ಲಾಗ್ ಮಾಡ್ತೀವಿ. ಓಕೆ ಓಕೆ. ಮತ್ತೆ ಇವಾಗ ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡಿವಿ. ಫಸ್ಟ್ ಇವಾಗ ಟೆಂಪಲ್ಗೆ ಹೋಗ್ಬೇಕು, ದೇವರ ಆಶೀರ್ವಾದ ತಗೋಬೇಕು. ಅದ ನಂತರ ದೇವರ ಆಶೀರ್ವಾದ ಕೊಟ್ಟ ನಂತರ ಬ್ರೇಕ್ಫಾಸ್ಟ್ ಮಾಡೋದು ಅಂದ್ರೆ ಈಗ ಟೈಮ್ ನೋಡಿ. ಇರ್ಲಿ ಬಿಡು, ಇವತ್ತಿನ ಬರ್ಡೇ ಅಲ್ಲ. ಬರ್ಡೇ ಅಂದ್ರೆ ಒಂದು ಸುಮಾರು 10:30 ಆಗಿದೆ ಇರಬೇಕು. ಇಟ್ಸ್ ಓಕೆ. ನನಗೆ ಹಸಿವು ತುಂಬಾ ಆಗ್ತಾ ಇದೆ. ನನಗೂ ಆಗಿದೆ, ಆದ್ರೆ ಫಸ್ಟ್ ದೇವರ ದರ್ಶನ. ಹೌದಲ್ಲ, ಆಶೀರ್ವಾದ ಕೊಡಬೇಕು ಆಮೇಲೆ ಬ್ರೇಕ್ಫಾಸ್ಟ್. ಕರೆಕ್ಟ್. ಆಯ್ತು, ಹೋಗೋಣ ಮೊದಲೇ ಅಲ್ಲಿ, ಆಮೇಲೆ ಅದ ನಂತರ ತಿರ್ಗೋಣ. ಎಲ್ಲೆಲ್ಲಿ ಪ್ಲಾನ್ ಮಾಡೀವಿ ಅಲ್ಲಿ ಹೋಗೋಣ. ಓಕೆ, ಹೇಳು. ಈ ಮರವನ್ನ ನೋಡಿ ಎಷ್ಟು ದೊಡ್ಡದಿದೆ ಅಂತ ಹೇಳಿ. ಇದು ಮರ ನೋಡ್ರಿ ಎಷ್ಟು ದೊಡ್ಡದಿದೆ. ಮತ್ತೆ ಇಲ್ಲಿ ಫುಲ್ ಬರ್ಡ್ಸ್. ಕನ್ನಡ ಇದು ಯಾವ ಭಾಷೆ? ಕನ್ನಡದು ಕಾರವಾರದ್ದು ಕನ್ನಡ. ಮತ್ತೆ ಯಾವ್ದು ಬೆಲ್ಗಾಂ ಭಾಷೆ ಮಾತಾಡುವಂತೀಯಾ? ಬೆಲ್ಗಾಂ ಭಾಷೆ ನನಗೆ ಬರಲ್ಲ. ಇಲ್ಲದ್ರೆ ಅಥಣಿ ಭಾಷೆ ಮಾತಾಡುವಂತೀಯಾ? ಅಥಣಿ ಭಾಷೆನೂ ನನಗೆ ಬರಲ್ಲ. ಅದಕ್ಕೆ ಕನ್ನಡ ಭಾಷೆ ಸ್ಕೂಲಲ್ಲಿ ನಾನು ಇಂಗ್ಲಿಷ್ ಮಾತಾಡೋದು ಮತ್ತು ಮನೆಯಲ್ಲಿ ನಾನು ಕೊಂಕಣಿ ಮಾತಾಡೋದು. ಸೊ ಕನ್ನಡ ಮಾತಾಡೋದು ಅವಶ್ಯಕತೆ ಬರಲಿಲ್ಲ. ಆದರೆ ನನಗೆ ಇವತ್ತು ಅನಿಸ್ತಾ ಇದೆ, ಇವತ್ತು ವಿಡಿಯೋದಲ್ಲಿ ನಾವು ಕನ್ನಡದಿಂದ ವ್ಲಾಗ್ ಮಾಡೋಣ. ಹೋಗೋಣ ಹಾಗಾದ್ರೆ. ಹೋಗೋಣ, ತುಂಬಾ ಲೇಟ್ ಆಗ್ತಾ ಇದೆ. ಗಾಡಿ ಸ್ಟಾರ್ಟ್ ಮಾಡು. ಗಾಡಿ ಸ್ಟಾರ್ಟ್ ಮಾಡಿ ಫಸ್ಟ್ ಬೇಕಂತ ಏನು ಇಲ್ಲ. ನೀನು ಇದ್ರದ್ದು ಇದು ತಗೋಬೇಡ. ಎದ್ರದ್ದು ಹೇಳು? ಇದ್ರದ್ದು ಸ್ಟ್ಯಾಂಡ್ ತಗೋಬೇಡ ನೀನು. ಮತ್ತೆ ಸ್ಟ್ಯಾಂಡ್ ತೋರಿಸ್ಬೇಕಲ್ಲ. ನಿನ್ನ ಸ್ಟ್ಯಾಂಡ್ ತಗೋಬೇಡ. ನೀನು ಗಾಡಿ ಹೊಡೆದಿ ತೋರಿಸಿ. ಇವತ್ತು ನನ್ನ ಬರ್ಡೇ. ಆಕ್ಚುಲಿ ನನ್ನ ಬರ್ಡೇ ಅಂದ್ರೆ ನೀ ಗಾಡಿ ಹೊಡಿಬೇಕು ಇವತ್ತು. ನಾ ಆರಾಮ್ ಕುತ್ಕೊಳ್ಳೋದು ಇವತ್ತಿನ ಅಲ್ಲ. ನನ್ಗೆ ಗಾಡಿದ ವಿಷಯದಲ್ಲಿ ಮಾತ್ರ ಏನು ಹೇಳ್ಬೇಡ. ಗಾಡಿ ಹೊಡಿಬೇಕಲ್ಲ. ನಿಂಗೆ ಗಾಡಿ ಹೊಡಿಲಿಕ್ಕೆ ಬರುತ್ತೆ, ಎಲ್ಲ ಹೊಡಿಲಿಕ್ಕೆ ಬರುತ್ತೆ. ನಿನ್ಗೆ ಬರಲ್ಲ. ನನಗೆ ಬರುತ್ತೆ, ಬರಲ್ಲ. ಹಂಗ ಅನ್ಸುತ್ತೆ ನಿನ್ಗೆ. ಅದು ನೀನ್ ಟ್ರೈ ಮಾಡು ಮೊದ್ಲು. ಹೀಗೆ ಒಂದು ಪೋಸ್ ಕೊಡ್ತೀನಿ. ಪೋಸ್ ಕೊಟ್ಟು ಏನು ಯೂಸ್ ಇಲ್ಲ. ಅದು ಪೋಸ್ ಎಲ್ಲರೂ ಕೊಡ್ತಾರೆ. ವ್ಯೂವರ್ಸಿಗೆ ತೋರಿಸೋಣ ನನಗೆ ಗಾಡಿ ಹೊಡಿಲಿಕ್ಕೆ ಬರುತ್ತೆ ಅಂತ ಹೇಳಿ. ನೋಡೋಣ ಎಷ್ಟಾಗುತ್ತೆ ಅಷ್ಟು. ಮತ್ತೆ ನೀನ್ ಸ್ಟಾರ್ಟ್ ಮಾಡು, ನಾನು ನಿಂಗೆ ಇನ್ಸ್ಟ್ರಕ್ಷನ್ ಕೊಡ್ತೇನೆ ನಿನ್ಗೆ. ಅದ್ ಪ್ರಕಾರ ನೀನ್ ಮಾಡುವಂತ, ಆಯ್ತಾ? ನನಗೆ ಇಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡಕ್ ಬಂದೀನಿ. ಬರ್ಡೇ ನಂದಲ್ಲ, ನಾ ಏನ್ ಹೇಳ್ತೀನಿ ಅವಳು ಇವತ್ತು ಮಾಡ್ಬೇಕು ಆಕ್ಚುಲಿ. ಹಾಂಗ್ಯಾಕಂದ್ರೆ ಮತ್ತೆ ಯಾರು ಮಾಡ್ತಾರ? ಹಾಗಾದ್ರೆ ನನ್ಗೆ ಖುಷಿ ಅನ್ಸ್ಬೇಕಲ್ಲ. ಇವತ್ತಿನ ದಿನ, ಇವತ್ತು ಸ್ಪೆಷಲ್ ಬರ್ಡೇ ನಂದು. ಇವತ್ತು ಇಷ್ಟು ವರ್ಷ ಆಯ್ತು, ನನಗೆ ಇನ್ನೂ ಅಷ್ಟು ಸ್ಪೆಷಲ್ ಅನ್ಸಲ್ಲ. ಆದ್ರೆ ಇವತ್ತು ತುಂಬಾ ಸ್ಪೆಷಲ್ ಅನಿಸ್ತಾ ಇದೆ ನನಗೆ. ಸೊ ಗಾಡಿ ಹೊಡಿತೀಯಾ? ಆಮೇಲೆ ಈಗಲೇ ರೈಟ್ ಬಂತು. ಆಮೇಲೆ ನೆಕ್ಸ್ಟ್ ಏನಾ ಮಾಡಲ್ಲ? ನೆಕ್ಸ್ಟ್ ನನ್ಗೇನು ಬರುದೇ ಇಲ್ಲಲ್ಲ. ಮತ್ತೆ ಇಷ್ಟು ದಿನ ನನ್ನ ಹಿಂದೆ ಕುತ್ಕೊಂಡಿದ್ದಿಲ್ಲ, ಏನ್ ಮಾಡ್ತಿದ್ದೆ ಅಲ್ಲಿ? ಗಿಡ ಮರ ನೋಡ್ತಾ ಇದ್ದೆ. ಏನ್ ಗಿಡ ಮರ? ನನ್ಗೆ ನೋಡ್ಬೇಕಲ್ಲ, ನನ್ ಗಾಡಿಗೆ ನೋಡ್ಬೇಕಲ್ಲ. ನಾ ಹ್ಯಾವ್ ಯೂಸ್ ಮಾಡ್ತಿದ್ದೀನಿ ಅಂತ. ಗೂಗಲ್ ಮ್ಯಾಪ್ ನೋಡಿಲ್ಲ. ಚಲೋ ಅಲ್ಲ, ಹೋಗೋಣ. ಆಯ್ತು, ಹೋಗೋಣ. ಇಲ್ಲಿಂದ ರೈಟ್ ತಗೊಂಡಿದ್ದ ಯಾವ ಟೆಂಪಲ್ ಇರ್ತದೋ ಇವಾಗ. ನೆಕ್ಸ್ಟ್ ಊಟ ಮಾಡೋದು. ಊಟ ಏನು? ಬ್ರೇಕ್ಫಾಸ್ಟ್ ಏನು? ಬ್ರಂಚ್ ಇಲ್ಲ, ಮತ್ತೊಂದು ಕಡೆ ಹೋಗೋಣ. ಅದಾದ ನಂತರ ನನಗೆ ಹಸಿವೆ ಆಗಿದೆ. ಹಸಿವೆ ಆಗಲಿ, ಟಾಯ್ಲೆಟ್ ಮಾಡ್ಲಿಕ್ಕೆ ಕಲಿಬೇಕು. ಮುಗೀತು. ನೆಕ್ಸ್ಟ್ ನ್ಯೂಕ್ಲಿಯಸ್ ಮಾಲ್ ಹೋಗೋಣ. ಮತ್ತೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಬೇಕಲ್ಲ. ಸ್ಲೋ ಆಗಿ ಓಪನ್ ಆಗುತ್ತೆ, ವೆರಿ ಸ್ಲೋ. ಯಾರೂ ಇಲ್ಲ, ಒಂದು ಕಸ್ಟಮರ್ ಇಲ್ಲ. ಈಗ ಆ್ಯಕ್ಚುಲಿ ಇವತ್ತು ಮಂಗಳವಾರ ಮತ್ತೆ ಎಲ್ಲರೂ ಕೆಲಸಕ್ಕೆ ಹೋಗಿರ್ತಾರೆ. ಸಂಜೆ ಹೊತ್ತಿಗೆ ಬಂದರೆ ಆವಾಗೇ ಜನರು ಇರ್ತಾರೆ. ಇಲ್ಲಿ ಏನಾದರೂ ತಗೋತಿ? ನನಗೆ ಏನು ಬೇಡ.
ಹೋಗೋದು ಡೈಲಿ ಸ್ಕೂಲಿಗೆ ಫಾರ್ಮಲ್ಸ್ ಹಾಕಿ ಹೋಗೋದೇ. ಬಿಸಿಲಿಂದ ಭಾಳ ಟಯರ್ಡ್ ಆಗಿದ್ವು. ಹಸಿವೆ ಆಗ್ತಾ ಇದೆಯಾ? ಭಾಳ ನೋಡಿ ವಿವರ್ಸ್, ಬರ್ಡೇ ನಂದು, ಆದರೆ ಕುಡ್ದಿದ್ದು ಫಸ್ಟ್ ಅವಳು. ಆ್ಯಕ್ಚುಲಿ ನಾ ಫಸ್ಟ್ ಕುಡಿಬೇಕು, ಆಮೇಲೆ ಅವಳು ಕುಡಿಬೇಕು. ನಿನ್ಗೆ ಅದು ಡ್ಯೂ ಎಲ್ಲ ಇಷ್ಟ ಆಗೋದಿರಲ್ಲ? ಇಲ್ಲ, ನಂಗೆ ಇಷ್ಟ ಆಗಲ್ಲ. ಮತ್ತೆ ಇವತ್ತು ಕುಡಿ, ಸ್ವೀಟ್ ಏನಾದ್ರು ತಿನ್ಬೇಕಲ್ಲ. ಸಾಕು. ಹಾಂ, ನಾನು ಕೋಲ್ಡ್ ಡ್ರಿಂಕ್ಸ್ ಜಾಸ್ತಿ ಕುಡಿಯಲ್ಲ. ನಾನು ಕುಡಿದ್ದು ನೀರು ಜಾಸ್ತಿ ಕುಡಿಬೇಕು, ಹೆಲ್ತಿಗೆ ಒಳ್ಳೆಯದು. ಹೌದು. ಯಾರು ಹೇಳ್ತಾರೆ ನೋಡು, ನೀರು ಕುಡಿದಿಲ್ಲ ಮನುಷ್ಯ ಅವನು ಹೇಳ್ತಾನೆ. ಸಾಕು, ಇನ್ನೊಂದು ಸ್ವಲ್ಪ ಕುಡಿ. ಆಮೇಲೆ ಮತ್ತೆ ಹೇಳ್ಬಾರ್ದು ನನಗೇನು ಮತ್ತೊಂದು ಬೇಕಿತ್ತು, ನನಗೆ ಅದು ಬೇಕಿತ್ತು, ಇದು ಬೇಕಿತ್ತು ಅಂತ. ಬರ್ಡೇ ನಂದು, ನಾ ಹೇಳ್ಬೇಕು ಇವತ್ತು ಅದು ಬೇಕು. ಅಲ್ಲ, ಪಾರ್ಟಿ ನೀನು ಕೊಡ್ತೀರಾ? ಪಾರ್ಟಿ ನಾನು ಕೊಟ್ಟರೆ ಮದುವೆ ಆದ ನಂತರ ಅಲ್ಲ, ಪಾರ್ಟಿ ಕೊಡೋಂಗಿಲ್ಲ, ಬೇರೆಯವ್ರು ಕೊಡ್ಬೇಕು ನನಗೆ. ಮತ್ತೆ ನೀನು ಹೇಳಲೇ ಇಲ್ಲ ನಾನು ನಿನ್ಗೆ ಏನು ಗಿಫ್ಟ್ ಕೊಟ್ಟಿನಿ ಅಂತ ಹೇಳಿ. ಗಿಫ್ಟ್ ನನಗೆ ಏನೂ ಕೊಟ್ಟಿಲ್ಲ ಇನ್ನೊರಿಗೆ, ಕೊಡ್ತಾಳೆ ಅಂತ ಹೇಳಿದ್ದಾರೆ ನಮಗೆ. ವ್ಯೂವರ್ಸಿಗೆ ಹೇಳಲೇ ಇಲ್ಲ ನೀನು ಗಿಫ್ಟ್ ಏನು ಕೊಟ್ಟಿ ಅಂತ ಹೇಳಿ. ನಾನು ಗಿಫ್ಟಾ? ಹಾಂ, ಮತ್ತೆ ನೀನು ಹೇಳಬೇಕಲ್ಲ. ಗಿಫ್ಟ್ ನಾನು ಹೇಳಲ್ಲ. ಹಾಂ, ನಮ್ಮ ವ್ಯೂವರ್ಸ್ ಇದ್ದಾರಲ್ಲ, ಹಾಂ, ಅವ್ರು ವ್ಯೂವರ್ಸ್ ಹೇಳಬೇಕು ನನಗೆ, ಮೇಡಮ್ ಏನು ನನಗೆ ಗಿಫ್ಟ್ ಕೊಟ್ಟಿದ್ದಾರಂತ. ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬೇಕು. ಹೌದು. ಹಾಂ, ಅದು ವ್ಯೂವರ್ಸಿಗೆ ಹೆಂಗೆ ಗೊತ್ತಾಗುತ್ತೆ? ಗೆಸ್ ಮಾಡಬೇಕಲ್ಲ ಏನು ಕೊಡ್ಬೋದು ನನಗೆ. ಕ್ಲೂ ಕೊಡಬೇಕಲ್ಲ ನೀನು. ಕ್ಲೂ ಏನೂ ಕೊಡುವಂಗಿಲ್ಲ, ನೀನಾಗೆ ಸಿಲೆಕ್ಟ್ ಇದು ಮಾಡಬೇಕು, ವಿಚಾರ ಮಾಡಬೇಕು ಅದ್ರ ಬಗ್ಗೆ. ಆಮೇಲೆ ನಿಮ್ಮ ಬೇರೆಯಿಂದ ಆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬೇಕು. ಆಯ್ತು, ಮತ್ತೇನಿದೆ. ಅಕಸ್ಮಾತ್ ಯಾರಾದರೂ ಸರಿಯಾಗಿ ಹೇಳಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಮನುಷ್ಯಂದು ಹೆಸರು ಹೇಳಿ ಹೇಳ್ತೀನಿ. ಯಾರು ಗೆಸ್ ಸರಿ ಮಾಡಿದ್ದು ಅದು ಅವ್ರ ಬಗ್ಗೆ ಹೇಳ್ತೀನಿ. ಯಾರು ಹೇಗೆ ಗೊತ್ತಾಗೋದು ಅವ್ರ ಹೆಸರು ಏನು ಅಂತ? ಇದ್ರಲ್ಲಿ ಇರುತ್ತಲ್ಲ, ಅದೇ ಸೇಮ್. ಇವಾಗ ಫಾರ್ ಎಕ್ಸಾಂಪಲ್ ನಾವೇನಾದ್ರೂ ಯಾರಿಗಾದ್ರೂ ಕಮೆಂಟ್ ಮಾಡಿದ್ರೆ ಲೈಫ್ ಆಫ್ ಟೀಚರ್ಸ್ ಅಂತ ಹೇಳ್ತಾರಲ್ರಿ ಅವರು. ಹೌದು, ಹಾಗಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಫ್ ಆಫ್ ಟೀಚರ್ಸ್. ಇವಾಗ ಇನ್ನೊಂದೇನೆಂದರೆ, ನಾನು ಒಂದು 10 ದಿನ ಹಿಂದೆ ಕೇಳಿದ್ದೆ ಅವನಿಗೆ ನಿನಗೇನು ಗಿಫ್ಟ್ ಬೇಕು ಬರ್ಡೇಗೆ ಅಂತ ಹೇಳಿ. ಅವನು ಟ್ಯಾಟೂ ಅಂತ ಹೇಳ್ದ. ಇವಾಗ ಆಲ್ರೆಡಿ ಒಂದು ಟ್ಯಾಟೂ ಹಾಕ್ಸ್ಕೊಂಡಿದ್ದಾನೆ. ನಾನು ಹೇಳಿದೆ ಟ್ಯಾಟೂ ಅಷ್ಟೇನಾ, ಅಷ್ಟರಲ್ಲೇ ಗಿಫ್ಟ್ ಆಯಿತಾ ಅಂತ ನಾನು ಕೇಳಿದೆ. ಅದ ನಂತರ ಅವನು ಹೇಳಿದ್ದು, ಯಪ್ಪ ದೇವ್ರೆ, ಮೇರೆ ಔಕಾತ್ ಸೇ ಬಹಾರ್, ಭೂಮಿ ಅದು ಕಾಣ್ತಲ್ಲ. ಹೌದೌದು, ಮೇರೆ ಪೇರೋ ಕೆ ನೀಚೆ ಸೆ ಜಮೀನ್ ಖಿಸಕ್ ಗಯಿ. ಟ್ಯಾಟೂ ಅನ್ನ ನಾನು ಅದಕ್ಕಿಂತ ನಂತರ ನೆಕ್ಸ್ಟ್ ಲೆವೆಲ್ ಅಂದರೆ ಅದು ನೀವೇ ವಿಚಾರ ಮಾಡಿ, ನಾನು ಏನೋ ಕೊಟ್ಟಿರಬಹುದು ಅಂತ ಹೇಳಿ. ಅದು ಉಪ್ಪು ತಗೊಂಡು ಏನು ಮಾಡ್ತಿದೀಯಾ? ಮಾಡಿದ್ಯಾ? ಹಾಂ, ಮಾಡಿದ್ದೀನಲ್ಲ. ಉಪ್ಪು ತಗೊಂಡು ಆಟ ಆಡ್ತೀನಿ. ಅದು ಮನೆಯಲ್ಲಷ್ಟೇ ಆಟಾಡಬೇಕು ನೀನು ಉಪ್ಪು ಜೊತೆ, ಯಾಕಂದರೆ ಅಡುಗೆ ಮಾಡಬೇಕಲ್ಲ. ಅಡುಗೆ ಮಾಡೋದನ್ನು ನಾನು ಬಿಟ್ಟಿದ್ದೀನಿ. ಮೊದಲೇ ತುಂಬ ಮಾಡ್ತಿದ್ದೆ, ಈಗ ನಾ ಮಾಡಲ್ಲ. ಈಗೆಲ್ಲ ಮಾಡೋದು ಯಾರು? ಮಾಡೋದು ಮೇಡಮ್ ಮಾಡೋದು. ಏನು ಬರೀ ಹೆಲ್ಪ್ ಅಷ್ಟೇ ಮಾಡ್ತೀಯಾ? ನಾನು ಹೆಲ್ಪ್ ಮಾಡಲ್ಲ. ಅದು ಮಾಡಲ್ಲ. ಸ್ಪೀಕಿಂಗ್ ಐ ಡೋಂಟ್ ಹೆಲ್ಪ್. ನಾನು ಮಾಡಲ್ಲ, ತುಂಬ ಕಡಿಮೆ ಮಾಡಿ. ನಾನು ನನ್ನ ವರ್ಕನ್ನು ಬಿಸಿ ಇದ್ದೀನಿ. ಹಾಗಾದರೆ ವ್ಯೂವರ್ಸಿಗೆ ಇವಾಗ ಗೊತ್ತಾಯಿತು ಯಾರು ಜಾಸ್ತಿ ಅಡುಗೆ ಮಾಡ್ತಾರೆ ಅಂತ ಮನೆಯಲ್ಲಿ. ಅಡುಗೆ ಮಾಡೋದು ನೀನೇ? ಹೌದು. ಇವಾಗ ಮೊನ್ನೆ ಪನೀರು ಮಾಡಿದ್ದೆ ನಾನೇ, ಆಮೇಲೆ ಅದಕ್ಕಿಂತ ಮುಂಚೆ ದಾಲ್ ಮಾಡಿದ್ದು ನಾನೇ, ಎಲ್ಲ ನಾನೇ ಮಾಡಿದ್ದು. ಉಪ್ಪು ತಿನ್ರಿ ನೀವು, ಉಪ್ಪು ತಿನ್ರಿ. ಉಪ್ಪು ಮಾಡಿ ನಾವು ನಮ್ಮ ಪ್ಲೇಸನ್ನು ಎಕ್ಸ್ಚೇಂಜ್ ಮಾಡಿದ್ದೀನಿ. ಯಾಕೆ? ಯಾಕಂದರೆ ಇಲ್ಲಿ ಲೈಟಿಂಗ್ ಚೆನ್ನಾಗಿ ಬರುತ್ತೆ. ಅದು ಹೌದು. ಸ್ವಲ್ಪ ಹತ್ರವಲ್ಲ ಕಾಣಲ್ಲ. ಹಾಂ, ಸ್ಕೂಲಲ್ಲಿ ಬಗೆದಿದ್ದಾಗ ವೆಕೇಶನ್ ಬರ್ಡೇ ಇರುತ್ತೆ. ಸೊ ಆ ಟೈಮಿಗೆ ಬರ್ಡೇ ಸೆಲೆಬ್ರೇಟ್ ಮಾಡಲಿಕ್ಕೂ ಆಗಲ್ಲ, ಮಕ್ಕಳು ಇರಲ್ಲ, ಅಂದರೆ ನಮ್ಮ ಫ್ರೆಂಡ್ಸ್ ಇರಲ್ಲ ಆ ಟೈಮಿಗೆ. ಅದಕ್ಕೆ
ಅದಕ್ಕೆ. ಇವಾಗ ವೀವರ್ಸ್ ನಿಮ್ಮನ್ನ ವಿಶ್ ಮಾಡ್ತಾರಲ್ಲ ಕಮೆಂಟಲ್ಲಿ, ಕಮೆಂಟ್ ಸೆಕ್ಷನಲ್ಲಿ ಹಾಕ್ತಾರಲ್ಲ. ಆದರೆ ನೋಡೋಣ, ನಾನು ಕಮೆಂಟ್ ಸೆಕ್ಷನ್ ನೋಡ್ತೀನಿ ಎಷ್ಟು ಜನ ನನಗೆ ವಿಶ್ ಮಾಡಿದ್ದಾರೆ, ಏನು ಮಾಡಿದ್ದಾರೆ. ಮತ್ತು ಒಂದು ಮಾತು ಹೇಳಬೇಕಂದ್ರೆ, ಈಗ ನಾವೇನು ಆರ್ಡರ್ ಮಾಡಿದ್ದಾರೆ ಗೋಬಿ ಮಂಚೂರಿ ಮತ್ತು ಪನ್ನೀರ್ ಸೌತೆ. ಪನ್ನೀರ್ ಸೌತೆ ಅದನ್ನು ಬರೋದು ಲೇಟ್ ಇದೆ. ಲೇಟ್ ಇಲ್ಲ, ಹಾಂ ಬರ್ತಾ ಇದೆ ಈಗ. ನನಗೆ ಸಾಸ್ ಇಷ್ಟ ಇಲ್ಲ. ನನಗೂ ಇಲ್ಲ, ನನಗೆ ಮೊದಲಿಂದನೂ ಅಭ್ಯಾಸ ಇಲ್ಲ ಸಾಸ್ ತಿಂದು. ಹಾಂ, ಚಿಕ್ಕವನಿದ್ದಾಗ ಹೊರಗಿನ ಫುಡ್ ಯಾವಾಗೂ ತಿನ್ನಲೇ ಇಲ್ಲ. ಯಾಕೆ? ನನ್ನ ಮನೆ ಊಟನೇ ನಂಗೆ ರುಚಿ ಊಟ. ಅದು ಅದು ಈಗಲೇ ಮದುವೆ ಆದ ನಂತರ ಅದು ತಿನ್ನುವ ಇದು ತಿನ್ನುವ ಬರೇ ತಿನ್ನೋದು ತಿಂದು ದಪ್ಪಾಗಿದ್ದೀನಿ ಈಗ. ನೀನಷ್ಟೇ ಅಲ್ಲ, ನಾನು ಸಹಿತ. ಇಲ್ಲಿ ನೋಡು, ಪನ್ನೀರ್ ಸೌತೆ ನೋಡಿ ಏನು ಮಾಡೋದು, ತಿನ್ನೋದು. ಇದು ಸ್ಟಾರ್ಟ್ ಹೇಗೆ ಮಾಡೋದು, ಎಲ್ಲಿಂದ ತಿನ್ನೋದು ಸ್ಟಾರ್ಟ್. ಅದು ಸ್ಟಿಕ್ ಇದೆ ನೋಡು, ಹಾಂ ಅದನ್ನ ಹಿಡಿ. ಹಿಡಿ. ಇದು ಹಾಂ, ಇದು ಕುಲ್ಫಿ ಅಲ್ಲ, ಇದು ಕುಲ್ಫಿ. ಪನ್ನೀರ್ ಕುಲ್ಫಿ ಅದು. ಚಿಕನ್ ತೆಗಿಬೇಕು. ಹ್ಞೂ ಚಿಕನ್ ತೆಗೆದು ಹ್ಞೂ ಅದಾದ ನಂತರ ಫೋಕನ್ನು ತಗೊಂಡು ಮತ್ತೆ ಅದು ಕ್ಯಾಪ್ಸಿಕಮ್ ಅದೆಲ್ಲ ಹಾಕಿಲ್ವಾ? ಹೋಗೋ ಟೈಮ್ ಆಯಿತು, ಊಟ ಆಯಿತು, ಹೋಗೋಣ. ಚಲೋ ಇತ್ತು, ಊಟ ಚೆನ್ನಾಗಿತ್ತು. ಊಟ ಮಾಡಲಿಲ್ಲ ನಾವು, ಬರೀ ಸ್ಟಾರ್ಟರ್ ತಿನ್ಕೊಂಡ್ ಬಂದೀವಿ. ನನಗದು ಮಾಡಲಿಕ್ಕೆ ಜಗನೇ ಇಲ್ಲ. ನನಗದು ಪನ್ನೀರ್ ನೋಡಿನೇ ಬೇಡ ಅನಿಸ್ತು. ನೆಕ್ಸ್ಟ್ ಜಸ್ಟ್ ಸ್ಟಾರ್ಟರನ್ನ ತಿಂದು ಬಂದೀವಿ. 2-3 ಸಲ ಹೇಳ್ಬೇಕಾಯ್ತು ನನಗೆ. ನೆಕ್ಸ್ಟ್ ಪ್ಲ್ಯಾನ್ ಸಂಜೆ ನೋಡೋದು, 4 ಅಥವಾ 5 ಗಂಟೆ ನಂತರ. ಈಗ ತುಂಬ ಬಿಸಿಲಿದೆ, ಸುಮ್ಮನೆ ಮನೆ ಹೋಗೋದು ಮಲಗೋದು, ಆಮೇಲೆ ಎಲ್ಲಾದ್ರೂ ತಿರುಗಾಡಿಗೆ ಹೋಗೋದು. ಎಲ್ಲ ಹೋಗ್ತೀಗ ಬೋಟಿಂಗ್ ಹೋಗೋಣ. ಬೋಟಿಂಗಿಗೆ ನಿದ್ದೆ ಈಗ ಎಲ್ಲ ಹೊಡೆದಿ ಮುಖ ಎಲ್ಲ ದಪ್ಪಾಗಿ ಹೊಡೆದಿರೋದು, ನಿದ್ದೆ ಮಾಡಿ ಈಗ ಬಂದಿದ್ದೀನಿ. ಮಧ್ಯಾಹ್ನ ತುಂಬ ಬಿಸಿಲಿತ್ತು, ಈಗ ಸ್ವಲ್ಪ ವಾತಾವರಣ ಸ್ವಲ್ಪ ಕೂಲ್ ಇದೆ. ಹೌದು, ಮತ್ತೇನಿಲ್ಲ, ಅಲ್ಲೇ ಬೋಟಿಂಗ್ ಹೋಗೋಣ ಬಾ. ಬೋಟಿಂಗ್ ಹೋಗೋಣ. ಹಾ ಹೌದಲ್ವಾ? ಹೌದು. ನೋಡಿದೀಯಾ, ಇದು ನಿನ್ಕಿಂತ ದೊಡ್ಡದಿದೆ. ಅಂದ್ರೆ ನಾನು ಡೈನೋಸರ್. ನೀ ಡೈನೋಸರ್, ಮತ್ತೆ ಅದು ಯಾರ? ಅಲ್ಲ, ನೀನ್ ನನ್ಕಿಂತ ದೊಡ್ಡದಿದೆ ಅಂತ ಹೇಳಿದೆ ಅಲ್ಲ, ಹಾಗಾದ್ರೆ ನಿನ್ ಲೆಕ್ಕಕ್ಕೆ ಸಣ್ಣದಿದೆ ಅದು. ಅಲ್ಲ, ನಿನ್ ಲೆಕ್ಕ ದೊಡ್ಡದಿದೆಯಾ? ಹಾಗಾದ್ರೆ ನಿನ್ ಲೆಕ್ಕಕ್ಕೆ ನಾನು ಡೈನೋಸರೇ. ಅದು ನಾ ಹೇಳಿಲ್ಲಪ್ಪ, ನೀವೇ ಹೇಳಿದೀಯ. ನಾ ಜಸ್ಟ್ ಹೇಳಿದೆ ಅದು ನಿನ್ಕಿಂತ ದೊಡ್ಡದಿದೆ. ಏನು ಅದೇ ಗಿಡ ಮರ, ಇದು ಮಾವಿನ ಮರ. ಅದೇ ಈ ಮಾವಿನ ಮರ ಉಂಟಲ್ಲ, ಈ ಮಾವಿನ ಮರದ್ದು ಬೇರು ಉಂಟಲ್ಲ, ಬೇರು, ಆ ಬೇರು ನದಿ ಒಳಗೆ ಇದೆ. ಸೊ ಆದ್ರೂ ಆ ನದಿ ಕಂಪ್ಲೀಟ್ ನದಿ ಒಳಗೆ ಇಲ್ಲ ಅದು. ನೋಡು, ಈಗ ಹೋಗೋಣ ಬೋಟಿಂಗಿಗೆ. ಟೈಮ್ ವೇಸ್ಟ್ ಮಾಡೋದು ಬೇಡ. ಹಾ ಆಯ್ತು. ಇದೆಲ್ಲ ಮೊದಲು ಇಲ್ಲಾಗಿತ್ತು, ಇವಾಗ ಇದು ಹೊಸದು ಹಾಕಿದ್ದಾರೆ. ಬೋಟಿಂಗ್ ಸಿಗಲಿಲ್ಲ. ಇಟ್ಸ್ ಆಲ್ರೆಡಿ 7 o'clock. 7 ಗಂಟೆ ಆಯ್ತು ಆಲ್ರೆಡಿ. ನಾವೇ ಲೇಟ್ ಇದ್ದೀವಿ. ಏನು ಮಾಡೋದು? ನೆಕ್ಸ್ಟ್ ಟೈಮ್ ಬರೋಣ. ನೆಕ್ಸ್ಟ್ ಬರ್ಡೇಗೆ. ನೆಕ್ಸ್ಟ್ ಇಯರ್. ಇದು ನೆಕ್ಸ್ಟ್ ಇಯರ್ ಬರ್ಡೇಗೆ. ವಾಪಸ್ ಅಲ್ಲಿ ಹೋಗ್ಬೇಕು, ನಡೀತಾ? ನಂತರ ಕಾರ್ ಇದಿಲ್ಲ. ಕಾರಲ್ಲೋ ಬೈಕ್? ನಂತರ ಕಾರ್ ಇದೆಯಾ? ಎಲ್ಲಿದೆ? ಲಂಬೋರ್ಗಿನಿ ನೋಡಲ್ಲ ಅಲ್ಲಿ ಕಾರ್ ಕಾಣುತ್ತಾ? ಓಹೋ, ಇದ್ರೆ ಕುತ್ಕೊಂಡು ಹೋಗೋಣ. ಥಾರ್ ಜಿಪ್ಸಿ. ಕ್ಯಾಪುಚಿನೋ. ಈ ಕ್ಯಾಪುಚಿನೋ ಮನೆಯಲ್ಲೂ ಮಾಡ್ಬೋದು. ಏನು ಮಾಡ್ಬೋದು? ಇದು ಕ್ಯಾಪುಚಿನೋ.
ವಿಶ್ ಹೇಳಲ್ಲ, ಯಾರು ಕೇಳಲ್ಲ. ಯಾರಿಗೆ ಕೇಳಬಾರ್ದು. ಹಾಂ, ಮನೆಯಲ್ಲಿ ಇದು ಕೂಡಿದ ನಂತರ ಹೇಳ್ತೇನೆ ಮತ್ತೊಂದ್ಸಲ. ಹಾಂ ಮನೆಯಲ್ಲಿ ಸ್ವಲ್ಪ ಹಾಲು, ಹಾಂ 2 ರೂಪಾಯಿ ಕಾಫಿ ಪೌಡರ್ ಹಾಕಿ ಚೆನ್ನಾಗಿ ಕುದಿಸಿ, ಹಾಂ. ಆಯಿತು ಕ್ಯಾಪುಚಿನೋ ಅಷ್ಟೇ. ಇದು ಅದೇ ಥರ ಸೇಮ್ ಇದೆ. ಟೇಸ್ಟ್ ಸೇಮ್ ಇದೆ, ಕಾಣಲಿಕ್ಕೆ ಸ್ವಲ್ಪ ಚೇಂಜ್ ಇದೆ, ಸ್ವಲ್ಪ ನೋಡ್ಬೋದು ನೀವು. ಆ ಚೇಂಜ್ ಏನಿಲ್ಲ, ಅದು ಜಸ್ಟ್ ಟೇಸ್ಟ್ ಹೋಮ್ ಇದು ಮಾಡಿದ್ದಾರೆ. ಹಾಂ, ನನಗೇನೋ ಡಿಫ್ರೆನ್ಸ್ ಅನಿಸ್ಲಿಲ್ಲ. ನಾನು ಮನೇಲಿ ಕಾಫಿ ಕುಡಿದು ಎಷ್ಟೋ ಬೆಟರ್. ಆದರೆ ನಾನು ಏನು ಮಾಡೋದು, ಈ ಹೆಂಡತಿ ಇದ್ದಾರಲ್ಲ, ಬರೀ ಅದು ಇದು ಇದು ಅಂತೆ, ಬಟಾಟೆ ತಿನ್ಬೇಕಂತೆ. ಬಟಾಟೆ 1 ಕಿಲೋ ಬಟಾಟೆ ಕೂಡ ಇಲ್ಲ ಇಲ್ಲಿ. ಏನು ನನ್ನ ಬರ್ಡೇ ಅಲ್ಲ, ಸೊ ನಾನು ಕೇಕ್ ಕಟ್ ಮಾಡ್ತಾ ಇಲ್ಲ. ನಾನು ಚೀಸನ್ನು ಇದು ಪಿಜ್ಜಾನ ಕಟ್ ಮಾಡ್ತಾ ಇದ್ದೆ. ಚೆನ್ನಾಗಿದೆ ಚೆನ್ನಾಗಿದೆ. ಹಾಗೂ ಇದು ಜಾಸ್ತಿ ಇದೆ. ಫೈನಲಿ ಫಿನಿಶ್ಡ್. ಇವತ್ತು ನನ್ನ ಬರ್ಡೇ ಮುಗೀತು, ಆಯಿತು. ಇನ್ನೂ ಮುಗ್ದಿಲ್ಲ, ಹಾಂ, 12 o'clock ತನಕ. ತಂಗೆ ಮಾಡ್ತೀಯ, ಸ್ಪೆಷಲ್ ಏನು ಮಾಡ್ಕೊಡ್ತೀಯ? ಮತ್ತೆ ಏನು ಬೇಕು ನಿನಗೆ? ಸಾಕಾಗಿಲ್ಲ ತಿಂದಿದ್ದು? ಸ್ಪೆಷಲ್ ತಿನ್ಲಿಕ್ಕಲ್ಲ, ಸ್ಪೆಷಲ್ ಏನು ಮಾಡ್ತೀಯ ಅಂತ ಹೇಳಿದ್ರೆ. ಸ್ಪೆಷಲ್ ಏನು ಮಾಡ್ತೀಯ? ಸ್ಪೆಷಲ್ ಮತ್ತೇನಿಲ್ಲ, ಮುಗೀತು ಬೆಳಗಿಂದ. ಮುಗೀತಲ್ಲ, ಮತ್ತೆ ಪುನಃ ಬರ್ಡೇ ವಿಶ್ ಮಾಡ್ತೀಯ ನನಗೆ? ಹೌದು, ಹ್ಯಾಪಿ ಬರ್ಡೇ. ಹಾಂ, ಥ್ಯಾಂಕ್ ಯು ಸೋ ಮಚ್. ಮುಗೀತಲ್ಲ, ಇವಾಗ ಸೀದಾ ಮನೆಗೆ ಹೋಗೋಣ, ಮಲ್ಗೋಣ. ಆಯಿತು, ಮತ್ತೆ ಬೆಳಿಗ್ಗೆ ಎದ್ದು ಪುನಃ ಸೇಮ್ ಡೈಲಿ ಹೇಗಿರುತ್ತೆ ಅದೇ ಸೇಮ್ ರೂಟೀನ್ ಅಷ್ಟೇ. ಚಲೋ.